ಮೈಸೂರು ಸಾಲುಂಡಿಯಲ್ಲಿ ಕಲುಷಿತ ನೀರು ಕುಡಿದು 40ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲು. 6ಕ್ಕೂ ಹೆಚ್ಚು ಜನ ಗಂಭೀರ ಸ್ಥಿತಿ. 22 ವರ್ಷದ ರಾತ್ರಿಯಿಂದಲೇ ಬಿಡುಬಿಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರೋಗ್ಯ ತಪಾಸಣೆ. ಮನೆ ಮನೆಗೆ ತೆರಳಿ ಆಶಾ ಕಾರ್ಯಕರ್ತರಿಂದ ಔಷಧಿ ವಿತರಣೆ. ಚಾಮುಂಡೇಶ್ವರಿ ಕ್ಷೇತ್ರದ ಸಚಿವ ಜಿಟಿ ದೇವೇಗೌಡ ಸಾಲುಂಡಿಗೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಏನು ಮಾಡಬೇಡಿ, ನೀರನ್ನ ಚೆನ್ನಾಗಿ ಕುಡಿಬೇಕು, ಗೊತ್ತಾಯ್ತಾ? ಭಯ ಅಂತ ಪಟ್ಕೊಳಕ್ ಹೋಗ್ಬೇಡಿ, ಮೈನ್ ಆಗಿ ಭಯ ಪಡಬಾರ್ದು, ಗೊತ್ತಾಯ್ತಾ? ಮಕ್ಕಳು ಹೊರಗಡೆ ತಿಂಡಿ ಆಚೆ ಫುಡ್ ತಿನ್ಬೇಡಿ, ಕೈನ ಚೆನ್ನಾಗಿ ತೊಳಿಬೇಕು. ಎಲ್ಲ ಮುಚ್ಚಿಟ್ಕೊಳ್ಳಿ, ಆಹಾರ ಪದಾರ್ಥದ ಮೇಲೆಲ್ಲ ಮುಚ್ಚಿಟ್ಕೊಳ್ಳಿ, ಬಿಸಿ ಬಿಸಿ ಊಟ ಮಾಡಿ, ಮನೆ ಸುತ್ತಮುತ್ತ ಎಲ್ಲ ನೀಟಾಗಿ ದಿನೇ ನೀನು ಮಕ್ಕಳನ್ನ ಸಸ್ಪೆಂಡ್ ಮಾಡಬೇಕು, ಬಡ್ಡಿ ಮಕ್ಕಳನ್ನ. ಇವನು ಇಂಜಿನಿಯರ್ ಅವನು ರವಿ ಅಂತಿದ್ದ ಇಲ್ಲಿ, ಟಿ ಕೆ ರವಿ ಅಂತ. ಅವನು ಸ್ವಂತ ಪ್ರೈವೇಟ್ ಸ್ವಂತ ದೇವಸ್ಥಾನ ಮಾಡೋದು ಕೆಲಸ ಅವನಿಗೆ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಮಾಡಿ ಖಾಲಿ ಬಿದ್ದರೆ ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ. ಸಾಲುಂಡಿಲಿ ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ. ಹೇಳ್ತೀನಿ ನಿಮಗೆ, ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಲ್ಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಗ್ಬಿಟ್ಟಿದ್ದಾನೆ, ಅದನ್ನು ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ 1 ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದ್ರ ಅನಾಹುತ, ದೊಡ್ಡ ಅನಾಹುತ. ಅದೇನೋ ದೇವರೇ ಕಾಪಾಡಿದ್ದಾರೆ, ಭಾಳ ಅಷ್ಟು ಜನ ಉಳಿಯೋಂಗಿಲ್ಲ. ಇಮಿಡಿಯೇಟಾಗಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸವ್ರೆ. ಎಲ್ಲರಿಗೂ ವಾಂತಿ ಭೇದಿ ಆಗಿದೆ, ಒಳಗಡೆ ಭಾರಿ ಪ್ರಾಬ್ಲಮ್. CM ಬರೋ ಚಾನ್ಸಸ್ ಇದೆ. ಇಷ್ಟೆಲ್ಲ ಅನಾಹುತ ಆಗಿರೋದ ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ. ಪೈಪ್ ಯೂಜುಡಿ ಮರಿಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು, ಏನು ಕೊಟ್ಟವ್ರು ಅಂದರೆ ಇದು ಪಟ್ಟಣ ಪಂಚಾಯತಿ ಅಂತ. ನಾನು ಮರಿಗೌಡ್ರು ಬಂದರು, ಅಲ್ಲಿ ಹಾಸ್ಪಿಟ್ಲ್ ಹೇಳ್ದೇವೆ ರೀ ಮರಿಗೌಡ್ರೆ, ಇದು ಮೂಡ ಟೆಂಡರ್ ಕರೆದಿರೋದು, ಅದು ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡಬೇಕು ಗೌಡ್ರೆ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ, ಇವತ್ತಿಂದನೇ ಮಾಡಿಸಿ. ಟೆಂಡರ್ ಆಯಿತು UGD ಮಾಡಲಿಕ್ಕೆ 3 ವರ್ಷದಲ್ಲಿ ಟ್ರಂಚ್ ಹೊಡೆದ್ರು. ಆ ಪೈಪ್ ಲೈನ್ ಎಷ್ಟು ಹತ್ತಿರ ಹಾಕ್ಬೇಕು ಅದನ್ನು ಹಾಕಲಿಲ್ಲ. ಅದರದ್ದೊಂದು ಕಡೆ ಇರಲಿ. ಇಲ್ಲಿಂದ ಬರ್ತಕ್ಕಂಥ ಡ್ರೈನೇಜ್ ಏನು ಮಾಡಿದ್ರು, UGD ವಾಟರ್ಗೆ, ಅಂಡರ್ಗ್ರೌಂಡ್ ಡ್ರೈನೇಜ್ ವಾಟರ್ಗೆ ಏನು ಮಾಡಿದ್ರು ಲೈನು, ಅದು ಹಳ್ಳದಲ್ಲಿ ಈ ಕುಡಿಯೋ ನೀರು ಬೋರ್ವೆಲ್ಲು ಅಲ್ಲೇ ಹಾಕಿರೋದು. ಅಲ್ಲಿಂದನೇ ಟ್ಯಾಂಕ್ಗೆ ನೀರು ಸಪ್ಲೈ ಆಗೋದು, ಕುಡಿಯೋ ನೀರು. ಆ ಬೋರ್ವೆಲ್ಗೆ ಇಲ್ಲಿಂದ ಹೋಗ್ತಕ್ಕಂಥ ಪಕ್ಕದಲ್ಲಿ ಈ ನೀರು ಹೋಗ್ತಾ ಇದೆ, ಕಲುಷಿತ ನೀರು. ಅದು ಅದಕ್ಕೆ ಸೇರಿದೆ. ಈ ಏನು ಮೂಡದಿಂದ ದುಡ್ಡು ಖರ್ಚು ಮಾಡಿ ಸೆಪ್ಟಿಕ್ ಟ್ಯಾಂಕ್ ಕಟ್ಟಿದ್ದೀವಿ, ಅದನ್ನು ಪೂರ್ಣ ಮಾಡಲಿಲ್ಲ, ಕನೆಕ್ಟ್ ಮಾಡಲಿಲ್ಲ. ಇವರು ಮಾಡದೇ ಇರೋದ್ರಿಂದನೇ ಈ ಅನಾಹುತ ಆಗಿರ್ತಕ್ಕಂಥದ್ದು. ಆಗ ಯಾರು ಜವಾಬ್ದಾರಿ ಅಂತ ಹೇಳಬೇಕು. ಯಾರು ಏನು ಟೆಂಡರ್ ಆಗಿ ಮಾಡಿ ಪೂರ್ಣ ಮಾಡಿಲ್ವೋ, ನಗರಾಭಿವೃದ್ಧಿ ಪ್ರಾಧಿಕಾರದ ಇಂಜಿನಿಯರು ಕಾಂಟ್ರಾಕ್ಟ್ರು ಜವಾಬ್ದಾರಿ. ಮೂಡ ಇಂಜಿನಿಯರು ಟಿ ಕೆ ರವಿ ಅಂತ ಒಬ್ಬರಿದ್ರು, ಅವರೆಲ್ಲ ಸ್ವಂತ ಲೇಔಟ್ಗಳು ಮಾಡೋದು ಕೆಲಸದವ್ರದ್ದು. ಈಗ ರಿಟೈರ್ ಆಗಿದ್ದಾರೆ. ಅವರು ಇದನ್ನ ಪೂರ್ಣ ಮಾಡಲಿಲ್ಲ, ಅರ್ಧ ಬಿಟ್ಟು ಹೋದ್ರು. ಹೆಂಗಿದೆ ಪೇಷಂಟ್ ಸ್ಥಿತಿ ಕಂಡೀಷನ್? ಚೆನ್ನಾಗಿದೆ ಸರ್. ಇದು IV ಫ್ಲೂಯಿಡ್ಸ್ ಹಾಕಲಿಕ್ಕೆ ಅಲ್ಲಿ ಫಿಸಿಷಿಯನ್ ಇದು ಅಲ್ಲಿ ಎಲ್ಲ ಬರ್ತಾ ಇದ್ದಾರೆ, ಬಂದು ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ಬರು. ಮನ್ಮನೆಗೆಲ್ಲ ಭೇಟಿ ಕೊಟ್ಟಿದ್ದೀರಾ? ಆಶಾದಲ್ಲಿ ಭೇಟಿ ನೀಡ್ತಿದ್ದಾರೆ. ಒಂದ್ಸರಿ ದೇವಿಯಾದ್ರು ಮುಂಚಿತವಾಗಿ ORS ಪಾಕೆಟ್ ಮತ್ತೆ ಡಾಕ್ಟರ್ ಬರಲಿ. ಡಾಕ್ಟರ್ಸ್ ನೀವು ಇದನ್ನ ಹಾಕೊಂಡು ಮನೆಗಳು ಒಂದು ಹೋಗಿ ಬಂದರೆ ಅವ್ರಿಗೊಂದು ಧೈರ್ಯ. ಹೋಗಿ ಬಂದಿದ್ದಾರೆ ಸರ್. ಇನ್ನೊಂದು ಒಂದು ರೌಂಡ್ ಮನೆಗೆಲ್ಲ ಒಂದೊಂದು ಧೈರ್ಯ, ಒಂದು 200 ಅಥವಾ ಹಂಚಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಮನೆಗೂ ಒಂದು ವಿಸಿಟ್ ಕೊಟ್ಟು ಅವ್ರಿಗೊಂದು ಧೈರ್ಯ ಬರುತ್ತೆ. ನಾವಿದ್ದೀವಿ, ಧೈರ್ಯವಾಗಿ ಅಂತೇಳಿ ಎದುರ್ಕೊಂಡಿದ್ದಾರೆ.
ಅದನ್ನು ಮಾಡು. ಆಯ್ತು, ಪರವಾಗಿಲ್ಲ, ಇದಮ್ಮ. ಆಯ್ತು.